ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಮಿನಿ ವ್ಲಾಗ್. ಸೊ ಇದು ಬಂದು ಶುಕ್ರವಾರದ ಮಿನಿ ವ್ಲಾಗ್. ಸೊ ಸಖತ್ತು ಕ್ಲೌಡಿ ಇತ್ತು, ಕೆಲಸ ಎಲ್ಲ ಬೇಗ ಮುಗಿದು ಪೂಜೆನೂ ಎಲ್ಲ ಆಗಿತ್ತು. ಹಾಗಾಗಿ ಹೊರಗೆಲ್ಲನೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ ಥರವಂಗೆ ಇನ್ನು ಸ್ಕೂಲ್ ಶುರು ಆಗೋದು ಜೂನ್ 5ನೇ ತಾರೀಕಿಂದ. ಸೊ ಹಾಗಾಗಿ ಅವನೂ ಎಲ್ಲನ ಆಚೆ ಕರ್ಕೊಂಡು ಹೋಗೋಣ ಅಂತ ಬೇಗ ಎಲ್ಲ ಕೆಲಸ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಐಕ್ಯಾಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಹೋಗಿದ್ದು ಟೂ ವೀಲರಲ್ಲಿ. ಸೊ ಸಖತ್ತು ದೂರನೇ ಇದೆ ನಮ್ಮ ಮನೆಯಿಂದ. ಐಕ್ಯಾಗಿ ಹೊರಟ್ವಿ. ಅವ್ನಿಗೂ ಒಂದು ಚೇಂಜ್ ಇರುತ್ತೆ, ಅವನು ನೋಡಿರಲಿಲ್ಲ. ಅವನಿಗೆ ಸ್ವಲ್ಪ ಬಂಕ್ ಬೆಡ್ ಅಂದರೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಲಂಚ್ ಬ್ಯಾಗ್ ಎಲ್ಲ ಹೋಗ್ಬಿಟ್ಟಿತ್ತು ಅವನದು. ಸೊ ಹಾಗಾಗಿ ಅದು ತೊಗೊಳ್ಳೋಣ ಅಂತ ಆಗುತ್ತೆ ಅಂತ ಅವನಿಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೊರಟ್ವಿ. ನಾನು ಕೆಲವೊಂದಷ್ಟು ಐಟಮ್ಸ್ ತೊಗೊಂಡೆ ಅಷ್ಟೇ. ನನಗೆ ಈ ಗ್ರಾಸರೀಸ್ ಹಾಕ್ಕೊಳ್ಳೋಕ್ಕೆ ವಿತ್ ಲಿಡ್ ಇರೋದು ಇರಲಿಲ್ಲ. ಸೊ ಹಾಗಾಗಿ ಅದನ್ನು ತೊಗೊಂಡೆ. ಮತ್ತು ಈ ಥರ ಚಿಕ್ಕ ಪುಟ್ಟ ಕಿಚನ್ ಹೋಲ್ಡರ್, ಇದು ಸ್ಪೂನ್ಸ್ದು ಅದೆಲ್ಲ ಬೇಕಾಗಿತ್ತು. ಅದೆಲ್ಲ ತೊಗೊಂಡೆ. ಬಟ್ ಈ ಏರಿಯಾ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು, ಇಂಟೀರಿಯರ್ಸ್ದು, ಕಿಚನ್ ಇಂಟೀರಿಯರ್ದು. ಸೊ ಸ್ವಂತ ಮನೆ ಇದ್ದರೆ ಈ ಥರ ಮಾಡಿಸ್ಕೋಬೇಕು ಅಂತ ತುಂಬ ಆಸೆ ಆಯಿತು. ಸೊ ಇದೇ ಬಂದು ಆ ಥರ ಒಂದು ಫೇವ್ರೇಟ್ ಬಂಕ್ ಬೆಡ್ಡು. ಈಗಲೇ ತೊಗೊಳ್ಳೋಣಪ್ಪ, ತೊಗೊಂಡು ಹೋಗೋಣ ಅಂತ ಅವನು ಒಂದೇ ಹಠ. ಸೊ ನೋಡಿ ಫೋಟೋ ತೊಗೊಂಡು ಬಂದ್ವಿ ಅಷ್ಟೇ, ತೊಗೊಳ್ಳಿಲ್ಲ. ಸೊ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಹೇಳಿ ಅವನಿಗೆ ಸ್ವಲ್ಪ ಕೂಲ್ ಮಾಡಿಸಿ ಕರ್ಕೊಂಬಂದಿದ್ದಾಯಿತು. ಸೊ ಇಷ್ಟ ಆಗಿತ್ತು ನನ್ನ ಈ ಫ್ರೈಡೇ ಮಿನಿ ವ್ಲಾಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್.